ಸತ್ಯನಾರಾಯಣ ಪೂಜೆ ಕಥೆನ ಶುರು ಮಾಡೋಣ. 5 ಅಧ್ಯಾಯ ಇರ್ತವೆ. ಸೊ ಕತೆ ಓದ್ಬಿಟ್ಟು ಇದ್ರದ್ದು ಫಲನ ಎಲ್ಲರಿಗೂ ಸಿಗ್ಲಿ. ಓಕೆ. ಶ್ರೀ ಸತ್ಯನಾರಾಯಣ ಪೂಜಾ. ಶ್ರೀ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ದೇವತಾಭ್ಯೋ ನಮಃ. ಸತ್ಯನಾರಾಯಣ ಕಥೆಯ 1ನೇ ಅಧ್ಯಾಯ. ಅಥ ಕಥಾಶ್ರವಣಂ. ಶೌನಕಾದಿ ಋಷಿಗಳು ಸೂತ ಮಹರ್ಷಿಗಳನ್ನು ಕುರಿತು ಯಾವ ವ್ರತಾಚರಣೆಯಿಂದ ಇಷ್ಟಾರ್ಥಗಳನ್ನು ಪಡೆಯಬಹುದೆಂದು ಕೇಳಲು ಸೂತ ಮಹರ್ಷಿಗಳು ಶ್ರೀಮನ್ ನಾರಾಯಣನ ನಾದರಾದರಿಗೆ ಯಾವ ವ್ರತಾಚರಣೆಯನ್ನು ವಿವರಿಸಿದನೋ ಅದನ್ನೇ ವಿವರವಾಗಿ ಉಪದೇಶಿಸುವವರು. ನಾರದರು ಮಾನವರ ಕಷ್ಟಗಳು ನೀಗಲು ಏನು ಮಾಡಬೇಕೆಂದು ನಾರಾಯಣನನ್ನು ಕೇಳಲು, ಸತ್ಯನಾರಾಯಣ ವ್ರತ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಮುಕ್ತನಾಗಿ ಅನಂತವಾದ ಸುಖ ಪಡೆಯಲು ಶಕ್ತನಾಗುವನು. ಶಾಸ್ತ್ರೋಕ್ತವಾಗಿ ಶ್ರೀ ಸತ್ಯನಾರಾಯಣ ವ್ರತವನ್ನು ನಿರ್ಮಲ ಭಕ್ತಿಯಿಂದ ಮಾಡಿದರೆ ಇಹಲೋಕದಲ್ಲಿ ಸುಖಗಳು ಪ್ರಾಪ್ತವಾಗುವುದಲ್ಲದೆ ಅಂತ್ಯದಲ್ಲಿ ಮುಕ್ತಿಯೂ ಸಹ ಲಭಿಸುವುದು ಎಂದು ಹೇಳಿ ಅದರ ವಿಧಾನವನ್ನು ಹೇಳುವವರು. ಯಾವ ದಿನ ಈ ಕ್ರಮವನ್ನು ಮಾಡಬೇಕೆಂದು ಮನಸ್ಸಾಗುವುದೋ ಆ ದಿನ ಸಾಯಂಕಾಲ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಸಪಾದ ನೈವೇದ್ಯವನ್ನು ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಊಟವನ್ನು ಮಾಡಿಸಿ ತಾನು ಊಟ ಮಾಡಬೇಕು. ಈ ರೀತಿಯಾಗಿ 4 ವರ್ಷಗಳು ವ್ರತವನ್ನು ಆಚರಿಸಿ ಯಾವಾಗಲಾದರೂ ಸರಿ ಉದ್ಯಾಪನೆಯನ್ನು ಮಾಡಬೇಕು. ಹೀಗೆ ಮಾಡಿದಲ್ಲಿ ಖಂಡಿತವಾಗಿಯೂ ಎಲ್ಲ ಆಸೆಗಳು ಕೈಗೂಡಿ ಪೂರ್ಣ ಫಲಪ್ರಾಪ್ತಿಯಾಗುವುದು ಎಂದು ಹೇಳುವರೆಂಬರಲ್ಲಿ ಸೂತರು ಶೌನಕಾದಿಗ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ 1ನೇ ಅಧ್ಯಾಯ ಸಂಪೂರ್ಣ. 2ನೇ ಅಧ್ಯಾಯ. ಅನಂತರು ಸೂತರು ಈ ವ್ರತಕ್ಕೆ ಸಂಬಂಧಿಸಿದ ಪೂರ್ವ ಇತಿಹಾಸವನ್ನು ತಿಳಿಸಿದರು. ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಆತನಿಗೆ ಒಂದು ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯು ವೃದ್ಧ ಬ್ರಾಹ್ಮಣರ ವೇಷದಿಂದ ಬಂದು ಬಡತನವು ನೀಗಬೇಕಾದರೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕೆಂದು ಉಪದೇಶಿಸಿದರು. ಆ ಬ್ರಾಹ್ಮಣನು ಪ್ರತಿ ತಿಂಗಳು ಕ್ರಮವಾಗಿ ಆ ವ್ರತವನ್ನು ಆಚರಿಸಲು ಧನಧಾನ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ವೈಭವದಿಂದ ಜೀವನ ನಡೆಸಲು ಶಕ್ತನಾದನು. ಆ ಬ್ರಾಹ್ಮಣನು ಆಚರಿಸುತ್ತಿದ್ದ ವ್ರತವನ್ನು ನೋಡಿ ಒಬ್ಬ ಕಟ್ಟಿಗೆ ಮಾರುವವನಿಗೆ ಒಂದು ವಿಧವಾದ ಆನಂದ ಉಂಟಾಯಿತು. ಆ ಬ್ರಾಹ್ಮಣನಿಂದ ವ್ರತಾಚರಣೆಯನ್ನು ವಿಧಾನವನ್ನು ತಿಳಿದುಕೊಂಡು ಮತ್ತು ಬಹುಶ್ರದ್ಧೆಯಿಂದ ವ್ರತವನ್ನು ಆಚರಿಸಿದನು. ಆದ್ದರಿಂದ ಅವನಿಗೆ ಹೇರಳವಾದ ಧನಧಾನ್ಯಗಳು ಪುತ್ರ ಸಂತಾನವೂ ಪ್ರಾಪ್ತಿಯಾಯಿತು. ಅಂತ್ಯದಲ್ಲಿ ಮೋಕ್ಷವೂ ಸಹ ಲಭಿಸಿತು ಎಂಬಲ್ಲಿಗೆ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಕಥಾ 2ನೇ ಅಧ್ಯಾಯ ಸಂಪೂರ್ಣ. 3ನೇ ಅಧ್ಯಾಯ. ಸೂತರು ಪೂರ್ವ ಇತಿಹಾಸವನ್ನು ಮುಂದುವರಿಸುತ್ತಾ ಇಂತೆಂದರು. ಪೂರ್ವದಲ್ಲಿ ಉಲ್ಖಾಮುಖವೆಂಬ ರಾಜನಿದ್ದನು. ಅವನು ಸಂತಾನ ಪ್ರಾಪ್ತಿಗೋಸ್ಕರ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ವೈಭವದಿಂದ ಮಾಡುತ್ತಿದ್ದನು. ಆ ಸಮಯದಲ್ಲಿ ಒಬ್ಬ ವರ್ತಕನು ಅಲ್ಲಿಗೆ ಬಂದನು. ಆತನಿಗೆ ಸಂತತಿ ಇರಲಿಲ್ಲ. ಶ್ರೀ ಸತ್ಯನಾರಾಯಣ ವ್ರತಾಚರಣೆಯಿಂದ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುವುದೆಂದು ತಿಳಿದು ಸಂತೋಷಭರಿತನಾಗಿ ತನ್ನ ಪಟ್ಟಣಕ್ಕೆ ಬಂದು ತನ್ನ ಪತ್ನಿಗೆ ಈ ವ್ರತದ ಮಹತ್ವವನ್ನು ತಿಳಿಸಿ ಸಂತಾನ ಪ್ರಾಪ್ತಿಯಾದೊಡನೆ ಸತ್ಯನಾರಾಯಣ ವ್ರತವನ್ನು ಆಚರಿಸುವೆನೆಂದು ಹರಕೆ ಹೊತ್ತನು. ಆತನ ಹರಕೆಯಂತೆ ಆತನ ಹೆಂಡತಿಯಾದ ಲೀಲಾವತಿಗೆ ಪುತ್ರಿ ಜನನವಾಯಿತು. ಮಗುವಿಗೆ ಕಲಾವತಿ ಎಂದು ಹೆಸರನ್ನು ಸಹ ನಾಮಕರಣ ಮಾಡಿದರು. ಪುತ್ರಿ ಜನನವಾದರೂ ಹರಕೆಯಂತೆ ಸತ್ಯನಾರಾಯಣ ವ್ರತವನ್ನು ಮಾಡದೆ ಆಕೆಯ ವಿವಾಹ ಕಾಲದಲ್ಲಿ ಮಾಡುತ್ತೇನೆಂದು ಮುಂದಕ್ಕೆ ಹಾಕಿದರು. ಹೀಗೆ ಕಾಲ ಕಳೆಯುತ್ತಾ ಕಲಾವತಿಗೆ ವಿವಾಹ ವಯಸ್ಸು ಪ್ರಾಪ್ತವಾಯಿತು. ವರ್ತಕರು ಕಾಂಚನಪುರದಲ್ಲಿ ವಿದ್ಯಾವಂತನೂ ಸುಂದರನೂ ಆದ ವರನಿಗೆ ಮಗಳನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿದರು. ವರ್ತಕನು ಐಶ್ವರ್ಯ ಮದದಿಂದ ಈಗಲೂ ವ್ರತ ಸಂಕಲ್ಪವನ್ನು ಮರೆತನು. ಇವನ ಗರ್ವದ ನಡತೆಯನ್ನು ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಕೋಪಗೊಂಡು ಈತನಿಗೆ ಶಾಪ ಕೊಟ್ಟನು. ಇವರ ಸಂಪತ್ತೆಲ್ಲವೂ ನಾಶವಾಯಿತು. ವರ್ತಕರು ಅಳಿಯನು ವ್ಯಾಪಾರಕ್ಕೆಂದು ಹೋದ ಕಾಲದಲ್ಲಿ ರಾಜದ್ರವ್ಯವು ಕಳುವಾಗಿ ಆ ಕಳುವು ಇವರ ಮೇಲೆ ಹೊರಿಸಲ್ಪಡಿತು. ಇಬ್ಬರು ಬಂಧಿಸಲ್ಪಟ್ಟರು. ಇತ್ತ ಒಂದಾನೊಂದು ದಿನ ಕಲಾವತಿಯು ಕ್ಷುಧಾರ್ಥಳಾಗಿ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಅಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನ್ನು ನೋಡಿ ಆನಂದ ಭರಿತಳಾಗಿ ತಾನು ಈ ವ್ರತವನ್ನು ಮಾಡುತ್ತೇನೆಂದು ಮನೆಗೆ ಬಂದಳು. ಕಲಾವತಿಯು ತಾಯಿಯೊಡಗೂಡಿ ಪ್ರೀತಿಯಿಂದಲೂ ಶ್ರದ್ಧೆಯಿಂದಲೂ ವ್ರತವನ್ನಾಚರಿಸಿದಳು. ಈ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಇವರ ಭಕ್ತಿಗೆ ಮೆಚ್ಚಿ ಅವರಿಗೆ ಪುನಃ ಸಕಲ ಸಂಪತ್ತೆಲ್ಲನ್ನು ಕರುಣಿಸಿದಲ್ಲದೆ ಅದೇ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ವರ್ತಕರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡಿ ವಿಶೇಷ ಮರ್ಯಾದೆಯಿಂದ ಮನೆಗೆ ಕಳುಹಿಸಿಕೊಡಿ ಎಂದು ಪ್ರೇರೇಪಿಸಿದರು.
ಮರುದಿನವೇ ಆ ರಾಜನು ವರ್ತಕರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡಿ ವಿಶೇಷ ಮರ್ಯಾದೆಯಿಂದ ಮನೆಗೆ ಕಳುಹಿಸಿದರು ಎಂಬಲ್ಲಿಗೆ ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿಯ 3ನೇ ಅಧ್ಯಾಯವು ಸಂಪೂರ್ಣವು. 4ನೇ ಅಧ್ಯಾಯ. ಸೂತರು ಪೂರ್ವ ಇತಿಹಾಸವನ್ನು ಮುಂದುವರಿಸುತ್ತಾ ಇಂತೆಂದರು. ಈ ವರ್ತಕರು ಸ್ವಲ್ಪ ದೂರ ಹೋಗುವುದರಲ್ಲಿಯೇ ಸ್ವಾಮಿಯು ಒಬ್ಬ ಸನ್ಯಾಸಿ ವೇಷವನ್ನು ಧರಿಸಿ ವರ್ತಕನ ಬಳಿಗೆ ಬಂದು ಆ ಹಡಗಿನಲ್ಲಿ ಇರುವುದೇನೆಂದು ಕೇಳಲು ಅವನು ಅದರಲ್ಲಿ ಎಲೆ ಬಳ್ಳಿಗಳಿಲ್ಲದೆ ಮತ್ತೇನು ಇಲ್ಲವೆಂದು ಅಹಂಕಾರದ ಮಾತುಗಳನ್ನಾಡಿದ. ಅವನಾಡಿದ ಮಾತುಗಳನ್ನು ಕೇಳಿ ಸ್ವಾಮಿಯು ಕೋಪಗೊಂಡು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟರು. ಆ ಬಳಿಕ ವರ್ತಕನು ಹಡಗವನ್ನೇರಿ ಹಡಗಿನಲ್ಲಿ ಬರೀ ಎಲೆ ಬಳ್ಳಿಗಳು ಇರುವುದನ್ನು ನೋಡಿ ಮೂರ್ಛೆ ಹೋದನು. ಆಗ ಅಳಿಯನು ಮಾವನನ್ನು ಸಂತೈಸಿ ಇದು ಬ್ರಾಹ್ಮಣನ ಶಾಪವೆಂದು ಆತನ ಕ್ಷಮೆ ಬೇಡಿದರೆ ನಮ್ಮ ದ್ರವ್ಯವು ಪ್ರಾಪ್ತಿಯಾಗುವುದೆಂದು ಹೇಳಿದ. ಅಳಿಯನ ಮಾತಿನಂತೆ ಪುನಃ ಆ ಬ್ರಾಹ್ಮಣನನ್ನು ಹುಡುಕಿಕೊಂಡು ಹೋಗಿ ಅತಿ ದೈನ್ಯದಿಂದಲೂ ಭಕ್ತಿಯಿಂದಲೂ ಕ್ಷಮೆ ಬೇಡಿದರು. ಆಗ ಯುತಿಯು ದುಃಖಿಸುತ್ತಾ ವರ್ತಕನನ್ನು ಕಂಡು ಕನಿಕರಪಟ್ಟು ಅವನಿಗೆ ದರ್ಶನ ಭಾಗ್ಯವಾಯಿತು. ನನ್ನ ಪೂಜಿಸದೇ ಮತ್ತನಾಗಿರುವೆ, ಆದ ಕಾರಣ ನನ್ನಿಂದ ಬಾರಿಗೂ ದುಃಖವನ್ನು ಹೊಂದುತ್ತಿರುವೆ. ಇನ್ನು ಮುಂದೆಯಾದರೂ ಎಲ್ಲವೂ ಸುಖಪ್ರದವಾಗುವುದು ಎಂದು ಹೇಳಿ ಅಂತರ್ಧಾನನಾದನು. ಅನಂತರ ವರ್ತಕನು ಆನಂದಭರಿತನಾಗಿ ತನ್ನ ಅಳಿಯನೊಡನೆ ಸ್ವಗ್ರಾಮವನ್ನು ತಲುಪಿ ದೂತನಿಂದ ಮನೆಗೆ ತನ್ನ ಆಗಮನವನ್ನು ತಿಳಿಸಿದನು. ಲೀಲಾವತಿಯು ಬಹು ಸಂತೋಷದಿಂದ ಪತಿಯ ದರ್ಶನಕ್ಕೆ ಹೊರಟಳು. ಕಲಾವತಿಯು ತಾನು ಮಾಡುತ್ತಿದ್ದ ಸತ್ಯನಾರಾಯಣ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಸಹ ಭಕ್ಷಿಸದೆ ಅತಿ ತ್ವರೆಯಿಂದಲೂ ಸಂಭ್ರಮದಿಂದಲೂ ತಾಯಿಯ ಜೊತೆಗೆ ಪತಿಯ ದರ್ಶನಕ್ಕೆ ಹೊರಟಳು. ಕಲಾವತಿಯು ಪ್ರಸಾದವನ್ನು ಭಕ್ಷಿಸದೆ ಹೊರಟು ಹೋದುದರಿಂದ ಸತ್ಯನಾರಾಯಣ ಸ್ವಾಮಿಯು ಕೋಪಗೊಂಡು ಧನಯುಕ್ತವಾದ ಹಡಗನ್ನು ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು. ಕಲಾವತಿಯು ತನ್ನ ಪತಿಯು ಕಾರುಣದಾದ್ದರಿಂದ ಅತಿ ಚಿಂತಾಕ್ರಾಂತಳಾಗಿ ಪ್ರಲಾಪಿಸುತ್ತಾ ನೆಲದ ಮೇಲೆ ಬಿದ್ದಳು. ಎಲ್ಲರೂ ಶೋಕಸಾಗರದಲ್ಲಿ ಮುಳುಗಿದರು. ಕೊನೆಗೆ ಕಲಾವತಿಯು ಪತಿಯ ಪಾದುಕೆಗಳೊಡನೆ ಸಹಗಮನ ಮಾಡಲು ಸಿದ್ಧಳಾದಳು. ಆಗ ಸತ್ಯನಾರಾಯಣ ಸ್ವಾಮಿಯು ದಯೆಯಿಂದ ಆಕಾಶವಾಣಿಯಾಯಿತು. ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸದೆ ಪತಿಯ ದರ್ಶನಕ್ಕೆ ಬಂದಿರುವುದರಿಂದ ಈ ಅನಾಹುತಕ್ಕೆ ಕಾರಣವಾಯಿತು. ಪತಿಯ ದರ್ಶನಕ್ಕೆ ಬಂದಿರುವುದರಿಂದ ಈಗಲಾದರೂ ಹಿಂತಿರುಗಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿದರೆ ತನ್ನ ಪತಿಯನ್ನು ಪಡೆಯುವಳು. ಕಲಾವತಿಯು ತೀವ್ರವಾಗಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಹಿಂತಿರುಗಿದಳು. ಅವಳಿಗೆ ಅಲ್ಲಿ ತನ್ನ ಪತಿಯು ಜೀವಂತವಾಗಿರುವುದು ಗೋಚರವಾಯಿತು. ಕಲಾವತಿಯು ಆನಂದಕ್ಕೂ ಮೇರೆಯೇ ಇಲ್ಲದಂತಾಯಿತು. ಅನಂತರ ಎಲ್ಲರೂ ವಿಧಿಪೂರ್ವಕವಾಗಿ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಚಿರಕಾಲ ಸುಖವಾಗಿದ್ದರು ಎಂಬಲ್ಲಿಗೆ ಸೂತಕರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ 4ನೇ ಅಧ್ಯಾಯವು ಸಂಪೂರ್ಣ. 5ನೇ ಅಧ್ಯಾಯ. ಅನಂತರ ಸೂತ ಮಹರ್ಷಿಗಳು ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರಿಂದ ಆದ ಇನ್ನೊಂದು ಸಂದರ್ಭವನ್ನು ವಿವರಿಸುವರು. ಪೂರ್ವದಲ್ಲಿ ಅಂಗಧ್ವಜ ರಾಜನು ಭೇಟಿಯಾಗಿ ಹಿಂದಿರುಗುವಾಗ ಒಂದು ವನವನ್ನು ಸೇರಿದನು. ಅಲ್ಲಿ ರಾಜಗೋಪಾಲರು ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಿದ್ದರು. ರಾಜನು ಅದನ್ನು ಗಮನಿಸದೆ ಮುಂದಕ್ಕೆ ತೆರಳಿದನು. ಆಗ ಗೋಪಾಲಕರು ಭಕ್ತಿಯಿಂದ ಸತ್ಯನಾರಾಯಣ ಪ್ರಸಾದವನ್ನು ರಾಜನಿಗೆ ಅರ್ಪಿಸಲು ರಾಜನು ಅದನ್ನು ನಿರಾಕರಿಸಿ ಮುಂದೆ ರಾಜಧಾನಿಗೆ ಪ್ರಯಾಣ ಬೆಳೆಸಿದನು. ಇವನ ಗರ್ವದ ನಡೆಯನ್ನು ಕಂಡು ಸ್ವಾಮಿಯು ಅವನಿಗೆ ಶಾಪವಿತ್ತನು. ಅವನ 100 ಜನ ಮಕ್ಕಳು ಐಶ್ವರ್ಯವು ನಾಶವಾದವು. ಇದೆಲ್ಲವೂ ತನ್ನ ಅಹಂಕಾರದ ಫಲವೆಂದು ಪುನಃ ಈ ವನಕ್ಕೆ ಹೋಗಿ ತಾನು ಗೋಪಾಲಕರ ಒಡಗೂಡಿ ಅತಿ ವಿನಯದಿಂದ ಭಕ್ತಿಯಿಂದ ವ್ರತವನ್ನಾಚರಿಸಿ ಪ್ರಸಾದವನ್ನು ಭಕ್ಷಿಸಲು ಸ್ವಾಮಿಯು ಸಂತೋಷಗೊಂಡು ಧನಧಾನ್ಯ ಪುತ್ರಾದಿಗಳನ್ನು ಕೊಟ್ಟು ಆಶೀರ್ವಾದಿಸಿದರು. ಈ ಪ್ರಕಾರ ಪರಮ ದುರ್ಬಲವಾದ ಈ ವ್ರತವನ್ನು ಯಾರು ಮಾಡುವವರೋ ಅವರಿಗೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವುದು ಮತ್ತು ಅವರು ಇಹಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸುವುದಲ್ಲದೆ ಅಂತ್ಯದಲ್ಲಿ ಮೋಕ್ಷವನ್ನು ಸಹ ಪಡೆಯುವುದರಲ್ಲಿ ಸಂಶಯವಿಲ್ಲ. ಇದು ಸತ್ಯವಾದುದು ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ತಿಳಿಸಿದ ಸ್ಕಾಂದ ಪುರಾಣದ ರೇವಾಖಂಡದ 5ನೇ ಅಧ್ಯಾಯವು ಸಂಪೂರ್ಣ.